ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀನು ಹೇಗಿದ್ದೀಯ ಎಂಬ ಮಾತನ್ನ ನಿಮ್ಮನ್ನ ಯಾರಾದರೂ ಕೇಳಿದ್ರೆ ಅದರ ಅರ್ಥ ನೀವು ಭೌತಿಕವಾಗಿ ಹೇಗಿದ್ದೀರಿ ಎಂದು. ದೈಹಿಕ ಆರೋಗ್ಯ ಕಣ್ಣಿಗೆ ಕಾಣುವಂಥದ್ದು, ಆದರೆ ನಿಮ್ಮ ಮಾನಸಿಕ ಆರೋಗ್ಯ ಹೇಗಿದೆ ಎಂಬುದನ್ನ ಯಾರೂ ಕೂಡ ಕೇಳೋದಿಲ್ಲ. ಅದು ಯಾರಿಗೂ ಕೂಡ ಬೇಕಿಲ್ಲ. ಸಾಮಾನ್ಯವಾಗಿ ಓರ್ವ ಮನುಷ್ಯ ಹೊರಗಿನಿಂದ ಹೇಗೆ ಕಾಣುತ್ತಿದ್ದಾನೆ, ಆರೋಗ್ಯವಾಗಿ ಇದ್ದಾನೇನೋ ಇಲ್ಲವೋ, ಇದಿಷ್ಟೇ ಮುಖ್ಯವಾಗೋದು. ಮಾನಸಿಕ ಆರೋಗ್ಯದ ಬಗ್ಗೆ ಯಾರೂ ಕೂಡ ಹೆಚ್ಚು ಪ್ರಶ್ನಿಸೋದಿಲ್ಲ. ಕಷ್ಟಗಳು ಗಟ್ಟಿಯಾಗಿ ಎದುರಾದಾಗ, ನೋವು ಎಂಬುದು ಭುಜವೇರಿ ತುಳಿಯುತ್ತಿರುವಾಗ, ದುಃಖದಿಂದ ಮನಸ್ಸು ಭಾರವಾಗಿರುವಾಗ ನಾವು ಹೇಗಿರುತ್ತೇವೋ, ಹೇಗೆ ಪ್ರತಿಕ್ರಿಯಿಸುತ್ತೇವೋ ಅದನ್ನೇ ಈ ಪ್ರಪಂಚ ಗುರುತಿಸುತ್ತದೆ. ಅದರ ಬಗ್ಗೆಯೇ ಜನರು ಮಾತನಾಡಿಕೊಳ್ಳೋದು. ಮಾನಸಿಕವಾಗಿ ಸಶಕ್ತವಾಗಿರುವವರೇನು ಏಲಿಯನ್ಸ್ ಅಲ್ಲ, ಅವರು ನಮ್ಮ ಹಾಗೆ ಮನುಷ್ಯರೇ. ಅವರಿಗೂ ಕಷ್ಟ, ನೋವು, ಸಂಕಟ ಎಲ್ಲವೂ ಇರುತ್ತದೆ. ಆದರೆ ಅವರು ಅದನ್ನೆಲ್ಲ ಎದುರಿಸುವ ರೀತಿ ಮಾತ್ರ ಭಿನ್ನವಾಗಿರುತ್ತದೆ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರುವವರನ್ನ ಎಂತಹ ಕಷ್ಟವೇ ಆಗ್ಲಿ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಮಾನಸಿಕ ಶಕ್ತಿ ಅವರಲ್ಲಿರುತ್ತೆ. ಅದು ಹೇಗೆ ಅವರ ಕೈಯಲ್ಲಿ ಇದೆಲ್ಲ ಸಾಧ್ಯ? ದುಃಖಗಳನ್ನ, ಕಷ್ಟಗಳನ್ನ ಸಲೀಸಾಗಿ ಅವರು ಹೇಗೆ ಎದುರಿಸುತ್ತಾರೋ ಅದುವೇ ನಮಗೆ ಪಾಠ. ಜೀವನದಲ್ಲಿ ಎದುರಾಗುವ ಕಷ್ಟಗಳೇ ನಮಗೆ ಬಹುದೊಡ್ಡ ಪಾಠ ಕಲಿಸೋದು. ಯಾವ ಶಾಲಾ ಕಾಲೇಜಿನಲ್ಲೂ ಹೇಳಿಕೊಡದ ಜೀವನ ಪಾಠವನ್ನ ನಮಗೆ ತಿಳಿಸೋದು, ಕಲಿಸೋದು ಜೀವನದಲ್ಲೆದುರಾಗುವ ಸವಾಲುಗಳೇ. ಅವುಗಳನ್ನು ಅರಿತು ಪಾಠ ಕಲಿಯುವ ಸೂಕ್ಷ್ಮತೆ ನಮ್ಮಲ್ಲಿರಬೇಕಷ್ಟೇ. ಪ್ರಪಂಚದ ಜನಸಂಖ್ಯೆಯ ಕೇವಲ 1% ಪವರ್ಫುಲ್ ಜನ ತಮ್ಮ ಸವಾಲುಗಳಿಂದಲೇ ಬೆಳೆಯುತ್ತಾರೆ. ಹಾಗಾದರೆ ಪವರ್ಫುಲ್ ಜನರು ಈ ನಿಟ್ಟಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ? ಇವರಿಗೆ ಸ್ಫೂರ್ತಿ ನೀಡುವಂತಹ ಗುಣಗಳನ್ನ ಅವರು ಅದು ಹೇಗೆ ಅಳವಡಿಸಿಕೊಂಡಿರುತ್ತಾರೆ? ಹೇಗೆ ಯಶಸ್ಸನ್ನ ಕಂಡುಕೊಳ್ತಾರೆ? ಅವರ ಅತ್ಯುತ್ತಮ ಅಭ್ಯಾಸಗಳ್ಯಾವುವು? ಎಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 1, ಸೋಲನ್ನ ಬೇಗನೆ ಒಪ್ಪಿಕೊಳ್ಳದೇ ಇರೋದು. ಫೇಮಸ್ ರಸ್ಲರ್ ಮೊಹಮ್ಮದ್ ಅಲಿ ಅವರನ್ನ ನೀವು ಒಮ್ಮೆಗೆ ಎಷ್ಟು ಸಿಟಪ್ಸ್ ಮಾಡುತ್ತೀರಿ ಎಂದು ಓರ್ವ ಜರ್ನಲಿಸ್ಟ್ ಕೇಳಿದ್ದಕ್ಕೆ ಮೊಹಮ್ಮದ್ ಅಲಿ, ನಾನು ಎಣಿಸೋದಿಲ್ಲ, ಆದರೆ ಯಾವಾಗ ಸಿಟಪ್ ಮಾಡಿ ಮಾಡಿ ನೋವು ಶುರುವಾಗುತ್ತೋ ಆಗಿನಿಂದ 1, 2 ಎಂದು ಎಣಿಸಲು ಪ್ರಾರಂಭಿಸುತ್ತೇನೆ. ನೋವು ಬಂದಾಗ ಮಾಡುವ ಸಿಟಪ್ಗಳೇ ಮುಖ್ಯ. ಹಾಗಾಗಿ ನಾನು ನೋವು ಪ್ರಾರಂಭವಾದಾಗ ಮಾತ್ರವೇ ಎಣಿಸಲು ಪ್ರಾರಂಭಿಸುತ್ತೇನೆ, ಮ್ಯಾಕ್ಸಿಮಮ್ ಸಿಟಪ್ಗಳನ್ನು ಮಾಡುತ್ತೇನೆ ಎನ್ನುತ್ತಾರೆ. ನಾವು ಇದನ್ನೇ ಪಾಲಿಸಬೇಕು. ಜೀವನದಲ್ಲಿ ಕಷ್ಟ ಬಂದಿದೆ ಎಂದು ಹಿಂದೆ ಸರಿಯಬಾರದು. ಆಗ್ಲೇ ಇನ್ನಷ್ಟು ಗಟ್ಟಿಯಾಗಿ ಹಿಡಿದ ಕೆಲಸ ಬಿಡದೆ ಮಾಡಬೇಕು. ಜೀವನದಲ್ಲಿ ಕಷ್ಟ ಬಂದಾಗ 2 ಆಯ್ಕೆಗಳಿರುತ್ತೆ. ಒಂದು, ಕಷ್ಟವನ್ನ ಸವಾಲೆಂದು ಸ್ವೀಕರಿಸಿ ಕೆಲಸ ಮುಗಿಸೋದು. ಮತ್ತೊಂದು, ನನ್ನಿಂದ ಆಗೋದಿಲ್ಲ ಎಂದು ಕ್ವಿಟ್ ಮಾಡೋದು. ಹ್ಯೂಮನ್ ಸೈಕಾಲಜಿಯ ಪ್ರಕಾರ ನಾವೇನಾದರೂ ಅಭ್ಯಾಸ ಮಾಡಿಕೊಂಡ್ರೆ ಅದನ್ನ ಕಡೆಯವರೆಗೂ ಮಾಡುತ್ತಲೇ ಇರುತ್ತೇವೆ. ಎದುರಾದ ಕಷ್ಟಕ್ಕೆ ಹೆದರಿ ಒಮ್ಮೆ ಕ್ವಿಟ್ ಮಾಡಿದ್ರೆ ಇದೇ ಅಭ್ಯಾಸವಾಗುತ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಕಷ್ಟ ಎದುರಾದರೂ ಹೆದರಿ ಓಡಿ ಹೋಗು ಎಂದೇ ಮನಸ್ಸು ಹೇಳುತ್ತೆ. ಇದಕ್ಕೆ ಪ್ರಮುಖ ಕಾರಣ ಮೊದಲು ಹಿಂಜರಿದು ಬಿಟ್ಟು ಬಿಡೋದು. ಮೆಂಟಲಿ ಸ್ಟ್ರಾಂಗ್, ಪವರ್ಫುಲ್ ಮೈಂಡ್ಸೆಟ್ ಇರುವವರು ಕಷ್ಟ ಬಂದರೆ ಹಿಂಜರಿದು ಓಡೋದಿಲ್ಲ, ಬದಲಿಗೆ ಗಟ್ಟಿಯಾಗಿ ನಿಂತು ಎದುರಿಸ್ತಾರೆ. ಇದೇನ್ ಮಹಾ ಎಂದು ಆಟಿಟ್ಯೂಡ್ ಅವರಲ್ಲಿರುತ್ತೆ. ಅಂತೆಯೇ ಸೋಲನ್ನ ಒಪ್ಪಿಕೊಳ್ಳದೆ ಗೆಲುವಿನೆಡೆಗೆ ತಮ್ಮ ಲಕ್ಷ್ಯವನ್ನ ಇಟ್ಟಿರ್ತಾರೆ. ನಂಬರ್ 2, ತ್ವರಿತ ತೃಪ್ತಿಯನ್ನ ಇಷ್ಟಪಡೋಲ್ಲ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಚಾಕ್ಲೇಟ್ಗಳಿರುವ ರೂಮ್ನಲ್ಲಿ ಪುಟ್ಟ ಮಕ್ಕಳನ್ನ ಬಿಡ್ತಾರೆ. ನಿಮ್ಗೆ ಬೇಕಂದ್ರೆ ಈ ಚಾಕ್ಲೇಟ್ ಅನ್ನ ತಿನ್ನಬಹುದು. ನಾವು ಹೊರಗೆ ಹೋಗಿ ಬರುವವರೆಗೂ ನೀವು ಈ ಚಾಕ್ಲೇಟ್ ಅನ್ನ ತಿನ್ನದೇ ಇದ್ರೆ ನಿಮಗೆ ಮತ್ತೊಂದು ಚಾಕ್ಲೇಟ್ ನೀಡುತ್ತೇವೆ ಎಂದು ಹೇಳುತ್ತಾರೆ. ಯಾರು 2ನೇ ಚಾಕ್ಲೇಟ್ಗಾಗಿ ಕಾದು ತಮ್ಮ ಮುಂದಿದ್ದ ಚಾಕ್ಲೇಟ್ ಅನ್ನ ತಿನ್ನದೆ ಬಿಟ್ಟಿದ್ದಾರೋ ಆ ಮಕ್ಕಳು ನಿಜಕ್ಕೂ ಮಾನಸಿಕವಾಗಿ ಬಲಶಾಲಿಗಳಾಗಿದ್ದಾರೆ ಮತ್ತು ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ ಎಂದು ನಿರ್ಧರಿಸಲಾಯಿತು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲರಿಗೂ ದಿಢೀರ್ ತೃಪ್ತಿ ಬೇಕು. ಏನೋ ಒಂದು ಕೆಲಸ ಮಾಡಿದ ತಕ್ಷಣವೇ ತೃಪ್ತಿ ದೊರೆಯಬೇಕು. ಉನ್ನತಿಗೆ ಶ್ರಮಿಸದೆ ಇದ್ದಿದ್ರಲ್ಲೇ ತ್ವರಿತ ತೃಪ್ತಿ ಹೊಂದಲು ನೋಡ್ತಾರೆ. ದೂರ ಆಲೋಚನೆ ಇರೋದಿಲ್ಲ. ಟಿವಿ, ಸೋಷಿಯಲ್ ಮೀಡಿಯಾ, ಮೊಬೈಲ್, ಇಂಟರ್ನೆಟ್ ಇವೆಲ್ಲವೂ ಮಾನವನಿಗೆ ತ್ವರಿತ ತೃಪ್ತಿ ನೀಡಲೆಂದೇ ಡಿಸೈನ್ ಮಾಡಲಾಗಿದೆ. ನೀವು ಮಾನಸಿಕವಾಗಿ ಸಶಕ್ತರಾಗಬೇಕು ಅಂದ್ರೆ ತ್ವರಿತ ತೃಪ್ತಿಯನ್ನ ತ್ಯಜಿಸಬೇಕು.
ಯಾರಿಗೆ ಸಹನಾ ಶಕ್ತಿ ಹೆಚ್ಚಿರುತ್ತೋ ಅವರಿಗೆ ಮಾನಸಿಕ ಶಕ್ತಿಯೂ ಕೂಡ ಅಧಿಕವಾಗಿರುತ್ತದೆ. ನಂಬರ್ 3, ತಪ್ಪುಗಳಿಂದ ಕಲಿಯೋದು. ತಪ್ಪು ಮಾಡೋದು ಯಾರಿಗೂ ಕೂಡ ಇಷ್ಟವಿರೋದಿಲ್ಲ. ತಪ್ಪಾಗುತ್ತದೆಯೋ ಏನೋ, ಫೇಲ್ ಆಗುತ್ತೇವೆಯೋ ಏನೋ ಎಂದು ಭಯಪಡುತ್ತಾ ಪ್ರಯತ್ನವೇ ಪಡದೇ ಇದ್ರೆ ಅದಕ್ಕಿಂತ ದೊಡ್ಡ ಸೋಲು ಬೇರೆ ಇಲ್ಲ. ಯಶಸ್ವಿ ಮನುಷ್ಯರ ಗೆಲುವು ಮಾತ್ರವೇ ಎಲ್ಲರಿಗೂ ಕಾಣುತ್ತದೆ. ಅದರ ಹಿಂದೆ ಅವರು ಅನುಭವಿಸಿರುವ ಸಾಲು ಸಾಲು ಸೋಲುಗಳನ್ನ ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಸಲಿಗೆ ಆ ಸಾಲು ಸಾಲು ಸೋಲುಗಳಿಂದ ಕಲಿತ ಪಾಠವೇ ಅವರ ಯಶಸ್ಸಿಗೆ ಪ್ರಮುಖ ಕಾರಣವಾಗಿರುತ್ತದೆ. ತಮ್ಮ ಸೋಲುಗಳು ಮತ್ತು ತಾವು ಮಾಡಿರುವ ತಪ್ಪುಗಳಿಂದಲೇ ಕಲಿತು ಹೊಸ ಜೀವನ ರೂಪಿಸಿಕೊಂಡು ಗೆದ್ದಿದ್ದಾರೆ. ಇದೇ ಅವರ ಮಾನಸಿಕ ಬಲವನ್ನ ಹೇಳುತ್ತೆ. ಸೋಲು ಪಾಠ ಕಲಿಸಿದ್ರೆ ಗೆಲುವು ಇನ್ನಷ್ಟು ಸಾಧಿಸಲು ಸ್ಫೂರ್ತಿ ನೀಡುತ್ತೆ. ಸೋಲಿಗೆ ಹೆದರಿ ಪ್ರಯತ್ನ ಪಡದೆ ಇರಬಾರದು. ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ಬದುಕೋದು ಅವರಿಗೆ ತಿಳಿದಿರುತ್ತೆ. ನಂಬರ್ 4, ಭಾವನಾತ್ಮಕವಾಗಿರದೆ ಪ್ರಾಕ್ಟಿಕಲ್ ಆಗಿರಬೇಕು. ನಿಮ್ಮ ಭಾವನೆಗಳನ್ನ ನೀವು ನಿಯಂತ್ರಿಸದೆ ಹೋದ್ರೆ ನಿಮ್ಮ ಭಾವನೆಗಳೇ ನಿಮ್ಮನ್ನ ನಿಯಂತ್ರಿಸುತ್ತೆ. ಈ ಮಾತು ಅಕ್ಷರಶಃ ಸತ್ಯ. ನೆಗೆಟಿವ್ ಎಮೋಷನ್ ಅಂದ್ರೆ ನಕಾರಾತ್ಮಕ ಭಾವನೆಗಳು ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸುತ್ತವೆ. ಪ್ರತಿಯೊಬ್ಬರಿಗೂ ಅನೇಕ ರೀತಿಯ ಭಾವನೆಗಳಿರೋದು ಸಹಜ. ಭಾವನೆಗಳಿರೋದ್ರಿಂದಲೇ ನಾವು ಮನುಷ್ಯರಾಗಿರೋದು. ಇಲ್ಲದಿದ್ರೆ ರೋಬೋಗಳಂತಿರುತ್ತಿದ್ದೆವು. ಪ್ರತಿದಿನ ಅನುಭವಕ್ಕೆ ಬರುವ ನಾನಾ ಬಗೆಯ ಎಮೋಷನ್ ಅನ್ನ ಮ್ಯಾನೇಜ್ ಮಾಡುವ ಶಕ್ತಿ ನಮ್ಮಲ್ಲಿರಬೇಕು. ನಮ್ಮ ಆಲೋಚನೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಭಾವನೆಗಳನ್ನ ನಿಯಂತ್ರಿಸೋದು ಬಹಳ ಮುಖ್ಯ. ಉದಾಹರಣೆಗೆ, ಕೋಪಗೊಂಡ ಮನುಷ್ಯ ಕಿರುಚುತ್ತಾನೆ, ಕೂಗಾಡುತ್ತಾನೆ, ವಸ್ತುಗಳನ್ನ ಎಸೆಯುತ್ತಾನೆ, ಅವಾಚ್ಯ ಶಬ್ದಗಳನ್ನ ಬಳಸ್ತಾನೆ. ತದನಂತರ ಇವೆಲ್ಲದಕ್ಕೂ ಪಶ್ಚಾತ್ತಾಪ ಪಡುತ್ತಾನೆ. ಹೀಗೆ ನಮ್ಮ ಭಾವನೆಗಳು ನಮ್ಮನ್ನ ಕೊರಗುವಂತೆ ಮಾಡುತ್ತವೆ. ಮತ್ತೊಂದು ರೀತಿಯ ಎಮೋಷನ್ಸ್ ಅಂದ್ರೆ ಹ್ಯಾಪಿ ಎಮೋಷನ್ಸ್. ಹೆಚ್ಚು ಸಂತೋಷ ವ್ಯಕ್ತಪಡಿಸುವ ಜನರು ಅತಿಯಾದ ಆತ್ಮವಿಶ್ವಾಸ ಹೊಂದುವ ಚಾನ್ಸ್ ಇರುತ್ತದೆ. ಹಾಗಾಗಿ ಬ್ಯಾಲೆನ್ಸ್ಡ್ ಎಮೋಷನ್ಸ್ ಅನ್ನ ಹೊಂದೋದು ಅತಿ ಮುಖ್ಯ. ಅದು ಹೇಗೆ ಅಂದ್ರೆ, ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡು ಭಾವನೆಗಳನ್ನ ವ್ಯಕ್ತಪಡಿಸಬೇಕು. ಹೆಚ್ಚು ಪ್ರಾಯೋಗಿಕವಾಗಿ ಚಿಂತಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಯಾವುದೇ ಭಾವನೆಗಳಿಗೆ ಸಿಲುಕಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ನಂಬರ್ 5, ನಮ್ಮನ್ನು ನಾವು ಹೆಚ್ಚು ನಂಬೋದು. ಸೆಲ್ಫ್ ಬಿಲೀಫ್. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಯಾವುದಾದ್ರೂ ಕೆಲಸವನ್ನ ಮಾಡಲೇಬೇಕು ಎಂದು ನಿಮ್ಮ ಮನಸ್ಸು ಹೇಳುತ್ತಿದ್ರೆ ಅದನ್ನ ಧೈರ್ಯವಾಗಿ ಮಾಡಬೇಕು. ಅನ್ಯರ ಸಹಾಯಕ್ಕಾಗಿಯೂ ಅನ್ಯರ ಅಭಿಪ್ರಾಯಕ್ಕಾಗಿಯೂ ಕಾಯದೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸವನ್ನ ಮಾಡಿ ಮುಗಿಸಬೇಕು. ಮಾನಸಿಕವಾಗಿ ಬಲವಾಗಿರುವ ಅನೇಕ ಮಂದಿ ತಮ್ಮ ಮೇಲೆ ಅಚಲವಾದ ನಂಬಿಕೆ ಇಟ್ಟು ಕೆಲಸ ಮಾಡಿಯೇ ಯಶಸ್ಸು ಗಳಿಸೋದು. ಯಾವುದೇ ಟೀಕೆಗಾಗ್ಲಿ ಮತ್ತೊಬ್ಬರ ಬೆಂಬಲಕ್ಕಾಗ್ಲಿ ಕಾಯುತ್ತಾ ಕೂರದೆ ಕೇವಲ ತಮ್ಮನ್ನು ಮಾತ್ರ ನಂಬಿ ಹಿಡಿದ ಕೆಲಸವನ್ನ ಬಿಡದೆ ಮಾಡಿ ಮುಗಿಸ್ತಾರೆ. ನಂಬರ್ 6, ಸೋಲನ್ನ ಮ್ಯಾನೇಜ್ ಮಾಡುವ ಪರಿ. 1979ರಲ್ಲಿ ರೋಹಿಣಿ ಸ್ಯಾಟಲೈಟ್ ಅನ್ನ ಭೂಮಿಯ ಆರ್ಬಿಟ್ಗೆ ಕಳಿಸಬೇಕಾದಾಗ ಅದರ ನೇತೃತ್ವ ವಹಿಸಿದ್ದು ದಿ ಗ್ರೇಟ್ ಅಬ್ದುಲ್ ಕಲಾಂ. ಆ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡುವಾಗ ಒಂದು ಸಣ್ಣ ತಾಂತ್ರಿಕ ದೋಷ ಉಂಟಾಗುತ್ತೆ. ಅಲ್ಲಿದ್ದವರೆಲ್ಲ ಕಲಾಂ ಅವರ ಬಳಿ ಈ ಲಾಂಚ್ ಯಶಸ್ವಿಯಾಗೋದಿಲ್ಲ ಎಂದು ಹೇಳತೊಡಗಿದ್ರು. ಇದ್ಯಾವುದಕ್ಕೂ ಕಿವಿಗೊಡದೆ ಕಲಾಂ ಅವರು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡ್ತಾರೆ. ಸ್ಯಾಟಲೈಟ್ ಏನೋ ಯಶಸ್ವಿಯಾಗಿ ಲಾಂಚ್ ಆಯಿತು, ಆದರೆ ಬೇ ಆಫ್ ಬೆಂಗಾಲ್ನ ಬಳಿ ಪತನವಾಯಿತು. ಆಗ ಇಸ್ರೋದ ಚೇರ್ಮನ್ ಆಗಿದ್ದ ಸತೀಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಏರ್ಪಡಿಸ್ತಾರೆ. ಕಲಾಂರಿಲ್ಲದೆ ತಾವೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿ ಪ್ರಾಜೆಕ್ಟ್ ಫೇಲ್ ಆದ ಬಗ್ಗೆ ಹೇಳ್ತಾರೆ. ಉಂಟಾದ ತಾಂತ್ರಿಕ ದೋಷವನ್ನ ಸರಿಪಡಿಸಿಕೊಂಡು ಮತ್ತೊಮ್ಮೆ ಪ್ರಯತ್ನಿಸುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಈ ಪ್ರಾಜೆಕ್ಟ್ ಕಲಾಂರದ್ದು, ನೇತೃತ್ವ ಕೂಡ ಅವರದ್ದೇ ಆಗಿದ್ದರು. ಸತೀಶ್ ಅವರು ಮಾತ್ರ ಎಲ್ಲಿಯೂ ತಮ್ಮ ತಂಡದ ಬಗ್ಗೆ ಕೀಳಾಗಿ ಮಾತನಾಡದೆ ಮುಂದಿನ ಪ್ರಯತ್ನದಲ್ಲಿ ಎಲ್ಲಾ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಅಂತೆಯೇ ಮುಂದಿನ ವರ್ಷ ಅಂದ್ರೆ 1980ರಲ್ಲಿ ರೋಹಿಣಿ ಸ್ಯಾಟಲೈಟ್ ಅನ್ನ ಯಶಸ್ವಿಯಾಗಿ ಲಾಂಚ್ ಮಾಡಿ ಭೂಮಿಯ ಆರ್ಬಿಟ್ಗೆ ಸೇರಿಸ್ತಾರೆ. ಆಗ ಮತ್ತೊಮ್ಮೆ ಪ್ರೆಸ್ ಕಾನ್ಫರೆನ್ಸ್ ಏರ್ಪಡಿಸಿದ ಸತೀಶ್ ಅವರು ಕಲಾಂರನ್ನ ಸಹ ಕಾನ್ಫರೆನ್ಸ್ಗೆ ಆಹ್ವಾನಿಸಿ ಲಾಂಚ್ನ ಹಿಂದೆ ಕಲಾಂರ ಕೊಡುಗೆ ಅಪಾರ ಎಂದು ಹಾಡಿ ಹೊಗಳ್ತಾರೆ. ಸಂದರ್ಶನವೊಂದರಲ್ಲಿ ಈ ಘಟನೆಯನ್ನ ನೆನೆಸಿಕೊಂಡ ಕಲಾಂ ಅವರು, ಪವರ್ಫುಲ್ ಪರ್ಸನಾಲಿಟಿ ಹೊಂದಿರುವವರು ಎಂದಿಗೂ ಸೋಲನ್ನ ತಮ್ಮ ಮೇಲೆ ಹಾಕಿಕೊಂಡು ಗೆಲುವನ್ನ ಮಾತ್ರ ಎಲ್ಲೆರಡೆಗೆ ಹಂಚುತ್ತಾರೆ. ಇದನ್ನೇ ಸತೀಶ್ ಅವರು ಮಾಡಿದ್ದು. ತಪ್ಪನ್ನ ಒಬ್ಬರ ಮೇಲೆ ಕಟ್ಟದೆ ಆ ಸೋಲನ್ನ ಜಾಣ್ಮೆಯಿಂದ ಮ್ಯಾನೇಜ್ ಮಾಡಿ ಮತ್ತೊಮ್ಮೆ ಅದು ಮರುಕಳಿಸದೆ ಎಚ್ಚರ ವಹಿಸಿ ಯಶಸ್ಸು ಕಂಡದ್ದು. ನಂಬರ್ 7, ನಾಯಕತ್ವದ ಗುಣ.
ಮಾನಸಿಕವಾಗಿ ಸದೃಢರಾಗಿರುವವರು. ನಾಯಕತ್ವದ ಗುಣವನ್ನ ಹೊಂದಿರುತ್ತಾರೆ. ಎಲ್ಲರ ಬೆಂಬಲವಿರುವಾಗ ನಾಯಕತ್ವ ವಹಿಸೋದು ದೊಡ್ಡ ವಿಷಯವಲ್ಲ. ಯಾರ ಬೆಂಬಲವೂ ಇಲ್ಲದೆ ಇರುವಾಗಲೂ ತನ್ನ ತಂಡವನ್ನ ಮುನ್ನಡೆಸಲು ನಾಯಕತ್ವ ವಹಿಸುವ ಗುಣ ಮಾನಸಿಕವಾಗಿ ಪವರ್ಫುಲ್ ಆಗಿರುವವರಿಗೆ ತಾನಾಗಿಯೇ ಬಂದಿರುತ್ತೆ. ಇವರು ತಮಗಿರುವ ಸಪೋರ್ಟ್ ಅನ್ನ ಕಂಡು ಮುನ್ನಡೆಯದೆ ತಮ್ಮ ಆಲೋಚನೆಗಳನ್ನ ನಂಬಿ, ತಮ್ಮ ಕೆಲಸವನ್ನ ನಂಬಿ, ತಮ್ಮನ್ನು ತಾವು ನಂಬಿ ಮುನ್ನಡೆಯುತ್ತಾರೆ. ನೆಮ್ಮದಿಯಿಂದ ತಾವು ಮಾಡಬೇಕಿರೋದನ್ನ ಮಾಡಿ ಮುಗಿಸ್ತಾರೆ. ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ನಂಬರ್ 8, ಒರಟು ಜನರನ್ನ ಸಂಭಾಳಿಸುವ ವಿಧಾನ. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಜನರನ್ನ ಪ್ರತಿನಿತ್ಯ ಕಾಣುತ್ತಲೇ ಇರುತ್ತೇವೆ. ಕೆಲವರಿಗೆ ನಾವಂದ್ರೆ ಇಷ್ಟವಿರುತ್ತೆ, ಕೆಲವರಿಗೆ ಇಷ್ಟವಿರೋದಿಲ್ಲ. ಹೀಗೆ ನಮ್ಮನ್ನ ಕಂಡರೆ ಇಷ್ಟವಿರದ ಜನರು ನಮ್ಮೊಡನೆ ಒರಟಾಗಿ ನಡೆದುಕೊಳ್ತಾರೆ. ನಾವು ಅವರೊಡನೆ ಅವರಂತೆಯೇ ನಡೆದುಕೊಂಡ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ನಿಂದಕರಿರಬೇಕು, ಹಂದಿಗಳಿದ್ದಂತೆ ಎಂಬ ಮಾತು ನೆನಪಿಡಿ. ನಮಗೆ ಅಗೌರವ, ಅವಮರ್ಯಾದೆ ನೀಡುವವರನ್ನ ದೂರವಿಡೋದೇ ವಾಸಿ. ಅವರ ಪ್ರತಿ ಮಾತಿಗೂ ಕಿವಿಗುಟ್ಟು ತಲೆ ಕೆಡಿಸಿಕೊಳ್ಳದೆ ನಿರ್ಲಕ್ಷಿಸಿ ಮುಂದೆ ಸಾಗೋದೇ ಉತ್ತಮ. ಪವರ್ಫುಲ್ ಮಂದಿ ಇದನ್ನೇ ಮಾಡೋದು. ನಂಬರ್ 9, ಪ್ರತಿಯೊಂದನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳಬೇಕು. ಯಾವುದಾದ್ರೂ ವಿಷಯವನ್ನ ಡೀಟೇಲ್ ಆಗಿ ಅತ್ಯಂತ ಸೂಕ್ಷ್ಮತೆಯಿಂದ ಅವಲೋಕಿಸೋದನ್ನ ಹಲವಾರು ಬಾರಿ ನಾವು ಮಾಡೋದಿಲ್ಲ. ನಮ್ಮ ಮಾನಸಿಕ ಶಕ್ತಿಗೆ ಸವಾಲಿಸುವ ಯಾವುದೇ ಕೆಲಸವಾಗಿರಲಿ ಅದರ ಮೇಲೆ ಹೆಚ್ಚು ಗಮನ ಹರಿಸಿ ಡೀಟೇಲ್ ಆಗಿ ಅವಲೋಕಿಸಬೇಕು. ಅದನ್ನೇ ಪವರ್ಫುಲ್ ಜನರು ಮಾಡೋದು. ಉದಾಹರಣೆಗೆ ಗಣಿತದ ಸಂಖ್ಯೆ ಮತ್ತು ಲೆಕ್ಕಗಳು ಇತ್ಯಾದಿ ವಿಷಯಗಳು ನಮಗೆ ಚಾಲೆಂಜಿಂಗ್ ಅನಿಸಬಹುದು. ಅದನ್ನ ಕಡೆಗಣಿಸದೆ ಡೀಟೇಲ್ ಆಗಿ ತಿಳಿದುಕೊಂಡು ಬಗೆಹರಿಸಬೇಕು. ನಂಬರ್ 10, ಭಯವಿಲ್ಲದೆ ಬದುಕಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯದಿಂದಿದ್ರೆ ಎಲ್ಲವನ್ನ ಸಾಧಿಸಬಹುದು. ಹೊಸ ಕೆಲಸ ಮಾಡಲು, ನಮಗೆ ತಿಳಿಯದ್ದನ್ನ ಕಲಿಯಲು, ಹೊಸತನ್ನೇನು ಅನ್ವೇಷಿಸಲು ಭಯ ಇದ್ದೇ ಇರುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವಂದುಕೊಂಡಿರೋದು ಮಾಡಿ ಮುಗಿಸುವತ್ತ ಗಮನ ಹರಿಸಬೇಕು. ಅನೇಕ ಬಾರಿ ನಮ್ಮ ಗುರಿಯನ್ನ ಕೊಲ್ಲೋದು ನಮ್ಮಲ್ಲಿರುವ ಭಯವೇ. ದೃಢ ಆಲೋಚನೆಗಳನ್ನ ಬೆಳೆಸಿಕೊಂಡು ಸೋಲಿಗಾಗ್ಲಿ, ಫಲಿತಾಂಶಕ್ಕಾಗ್ಲಿ, ಇತರರ ಅಭಿಪ್ರಾಯಕ್ಕಾಗ್ಲಿ ಹೆದರದೆ ತಮ್ಮ ಕೆಲಸವನ್ನ ತಾವು ಶ್ರದ್ಧೆಯಿಂದ ಮಾಡುವ ಗುಣ ಮಾನಸಿಕವಾಗಿ ಸದೃಢರಾಗಿರುವವರಿಗೆ ಇರುತ್ತದೆ. ಭಯವನ್ನ ಹೊಡೆದೋಡಿಸಿ ಧೈರ್ಯದಿಂದ ನಮ್ಮ ಗುರಿಯತ್ತ ಹೆಜ್ಜೆ ಹಾಕಿದ್ರೆ ಗೆಲುವು ಶತಸಿದ್ಧ. ಎಲ್ಲ 10 ಪಾಯಿಂಟ್ಗಳಲ್ಲೂ ನಾವು ಹೆಚ್ಚಾಗಿ ಪ್ರಸ್ತಾಪಿಸಿರೋದು ನಮ್ಮ ಆಲೋಚನೆ ಮತ್ತು ಮಾನಸಿಕ ದೃಢತೆಯ ಬಗ್ಗೆ. ನಮ್ಮ ಆಲೋಚನೆ ಸರಿ ಇದ್ದರೆ, ನಾವು ಮಾನಸಿಕವಾಗಿ ಬಲವಾಗಿದ್ದರೆ ನಾವಂದುಕೊಂಡದ್ದು ಖಂಡಿತ ಸಾಧಿಸಿಯೇ ಸಾಧಿಸುತ್ತೇವೆ. ಯಶಸ್ಸು ದಿಢೀರನೆ ಅಲ್ಲದಿದ್ದರೂ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಮ ಕೈ ಸೇರುತ್ತೆ. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನ ನನ್ನಿಂದ ಸಾಧ್ಯ ಎಂದು ಬದಲಾಯಿಸೋದೇ ಯಶಸ್ಸಿನ ಮೊದಲ ಹೆಜ್ಜೆ. ಯಶಸ್ಸೆಂಬುದು ಶಿಸ್ತು, ಕಠಿಣ ಶ್ರಮ, ಏಕಾಗ್ರತೆ, ಕೌಶಲ್ಯ, ಕೊಂಚ ಅದೃಷ್ಟ ಮೊದಲಾದ ಭಿನ್ನ ಭಿನ್ನ ಭೋಗಿಗಳ ರೈಲು. ಆದರೆ ಇಂಜಿನ್ ಮಾತ್ರ ಆತ್ಮವಿಶ್ವಾಸವೇ. ಆತ್ಮವಿಶ್ವಾಸದಿಂದ ನನ್ನೊಡನೆ ನಾನಿದ್ದೇನೆ ಎಂಬ ಭರವಸೆಯಿಂದ ಮಾನಸಿಕವಾಗಿ ಸದೃಢರಾಗಿ ಗುರಿಮುಟ್ಟಲು ಬೇಕಿರುವ ಸಕಲ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿಯೂ ಉತ್ತಮ ಫಲ ಸಿಕ್ಕೇ ಸಿಗುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.